ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಟು ಯೂನಿಕ್ ಎಜುಕೇರ್ ಅಕಾಡೆಮಿ. ಈ ವಿಡಿಯೋದಲ್ಲಿ ನಾವು ಕ್ಲಾಸ್ 8ನ 1ನೇ ಪಾಠವಾದ ಸೈನ್ಸ್ನ 1ನೇ ಚಾಪ್ಟರ್ ಆದ ಕ್ರಾಪ್ ಪ್ರೊಡಕ್ಷನ್ ಅಂಡ್ ಮ್ಯಾನೇಜ್ಮೆಂಟ್ನ ಎಕ್ಸರ್ಸೈಸ್ ಅಂದರೆ ಅಭ್ಯಾಸದ NCERT ಅಭ್ಯಾಸದ ಪ್ರಶ್ನೆಗಳನ್ನು ಚರ್ಚೆ ಮಾಡಲಿದ್ದೇವೆ. ಇದರಲ್ಲಿ 1ನೇ ಪ್ರಶ್ನೆ, ಕ್ವಶನ್ 1, ಸೆಲೆಕ್ಟ್ ದಿ ಕರೆಕ್ಟ್ ವರ್ಡ್ ಫ್ರಮ್ ದಿ ಫಾಲೋಯಿಂಗ್ ಲಿಸ್ಟ್ ಅಂಡ್ ಫಿಲ್ ಇನ್ ದಿ ಬ್ಲಾಂಕ್ಸ್. ಸೊ ಇದಕ್ಕೆ ಆಪ್ಷನ್ ಏನೇನು ಕೊಟ್ಟಿದ್ದಾರೆ? ಫ್ಲೋಟ್, ವಾಟರ್, ಕ್ರಾಪ್, ನ್ಯೂಟ್ರಿಯೆಂಟ್ಸ್, ಪ್ರಿಪರೇಷನ್. ಸೊ ಹಾಗಾದ್ರೆ ಪ್ರಶ್ನೆಗಳನ್ನ ನೋಡ್ತಾ ಹೋಗೋಣ. ದ ಸೇಮ್ ಕೈಂಡ್ ಆಫ್ ಪ್ಲಾಂಟ್ಸ್ ಗ್ರೋನ್ ಅಂಡ್ ಕಲ್ಟಿವೇಟೆಡ್ ಆನ್ ಎ ಲಾರ್ಜ್ ಸ್ಕೇಲ್ ಆಟ್ ಎ ಪ್ಲೇಸ್ ಈಸ್ ಕಾಲ್ಡ್ ಕ್ರಾಪ್ ಅಂತ. ಸೊ ಇಲ್ಲಿ 1ನೇ ಪ್ರಶ್ನೆಗೆ ಉತ್ತರ ಏನಂದ್ರೆ ಕ್ರಾಪ್. ಸೊ 2ನೇ ಪ್ರಶ್ನೆ, ಬಿ, ದ ಫಸ್ಟ್ ಸ್ಟೆಪ್ ಬಿಫೋರ್ ಗ್ರೋವಿಂಗ್ ಕ್ರಾಪ್ ಈಸ್ ಡ್ಯಾಶ್ ಆಫ್ ದಿ ಸಾಯಿಲ್. ಅಂದ್ರೆ the first step before the growing crop is preparation of the soil. 3ನೇ ಪ್ರಶ್ನೆ, ಸಿ, damaged seeds would float on top of water. ಇದು 3ನೇ ಪ್ರಶ್ನೆ ಆಗಿರ್ತದೆ. 4ನೇ ಪ್ರಶ್ನೆ, for growing a crop sufficient sunlight and water and nutrients from the soil are essential. So water and nutrients are the filled words. ಸೊ ಈಗ ಮುಂದೆ ನೋಡ್ತಾ ಹೋಗೋಣ. ಕ್ವಶನ್ 2, ಮ್ಯಾಚ್ ಐಟಮ್ಸ್ ಇನ್ ಕಾಲಮ್ಸ್ ಎ ವಿತ್ ದೋಸ್ ಇನ್ ಕಾಲಮ್ ಬಿ. ಸೊ ಇಲ್ಲಿ ಎ ನಲ್ಲಿರ್ತಕ್ಕಂಥ ವರ್ಡ್ಸ್ಗಳಿಗೆ, ಶಬ್ದಗಳಿಗೆ ಅದರ ಅರ್ಥವನ್ನ ಬಿ ನಲ್ಲಿರ್ತಕ್ಕಂಥ ಆಪ್ಷನ್ಗಳಿಗೆ ಸೇರಿಸೋದಾಗಿರ್ತದೆ. ಸೊ ಈ ಪ್ರಶ್ನೆಗಳಿಗೆ ಉತ್ತರ ಖಾರಿಫ್ ಕ್ರಾಪ್ಸ್, ಇದಕ್ಕೆ ಯಾವ ಅಂದ್ರೆ ಪ್ಯಾಡಿ ಅಂಡ್ ಮೇಸ್. ಸೊ ಇಲ್ಲಿದೆ 1ಗೆ ಪ್ಯಾಡಿ ಅಂಡ್ ಮೇಸ್ ಇ ಬರ್ತದೆ. ಮತ್ತು ರಾಬಿ ಕ್ರಾಪ್ಸ್ ವೀಟ್, ಗ್ರಾಮ್, ಪಿ. ರಾಬಿ ಕ್ರಾಪ್ಸ್ ಯಾವ ಅಂದ್ರೆ ವೀಟ್, ಗ್ರಾಮ್, ಪಿ. ಕೆಮಿಕಲ್ ಫರ್ಟಿಲೈಸರ್ಸ್ ಯೂರಿಯಾ ಅಂಡ್ ಸೂಪರ್ ಫಾಸ್ಫೇಟ್. ಕೆಮಿಕಲ್ ಫರ್ಟಿಲೈಸರ್ಸ್ ಆರ್ ಯೂರಿಯಾ ಅಂಡ್ ಸೂಪರ್ ಫಾಸ್ಫೇಟ್, ಇದು ಪಿ ಬರ್ತದೆ. 4ನೇದು ಆರ್ಗ್ಯಾನಿಕ್ ಮೆನ್ಯೂರ್ ಅನಿಮಲ್ ಎಕ್ಸ್ಕ್ರೀಟಾ, ಕೌ ಡಂಗ್, ಯೂರಿನ್ ಅಂಡ್ ಪ್ಲಾಂಟ್ ವೇಸ್ಟ್. ಸೊ ಇದನ್ನು ಸಿಗೆ ಉತ್ತರ. ಸೊ ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 3, ಗಿವ್ ಟೂ ಎಕ್ಸಾಂಪಲ್ ಆಫ್ ಈಚ್. ಓಕೆ, ಇದಕ್ಕೆ ಈ ಕ್ವಶನ್ ಗಳಿಗೆ 2 ಎಕ್ಸಾಂಪಲ್ ನ ಕೊಡ್ಬೇಕಾಗ್ತದೆ. ಸೊ ಇದಕ್ಕೆ ಖಾರಿಫ್ ಕ್ರಾಪ್ ಗೆ ಯಾವ ಎಕ್ಸಾಂಪಲ್ ಅಂದ್ರೆ ನೀವು ಆಗ್ಲೇ ಮೇಲೆ ನೋಡಿದಾಗೆ ಪ್ಯಾಡಿ, ಮೇಸ್, ಸೋಯಾಬೀನ್, ಗ್ರೌಂಡ್ ನಟ್, ಕಾಟನ್ ಎಕ್ಸೆಟ್ರಾ. ರಾಬಿ ಕ್ರಾಪ್ ಗೆ ಎಕ್ಸಾಂಪಲ್ ವೀಟ್, ಗ್ರಾಮ್, ಪಿ, ಮಸ್ಟರ್ಡ್ ಎಕ್ಸೆಟ್ರಾ. ಓಕೆ, ಕ್ವಶನ್ ನಂಬರ್ 4, ರೈಟ್ ಅ ಪ್ಯಾರಾಗ್ರಾಫ್ ಇನ್ ಯುವರ್ ಓನ್ ವರ್ಡ್ಸ್ ಆನ್ ಈಚ್ ಆಫ್ ದಿ ಫಾಲೋಯಿಂಗ್. ಓಕೆ, ಪ್ರಿಪರೇಷನ್ ಆಫ್ ದಿ ಸಾಯಿಲ್, ಮತ್ತೆ ಸೋವಿಂಗ್, ಮತ್ತೆ ವೀಡಿಂಗ್, ಮತ್ತೆ ಥ್ರೆಶಿಂಗ್. ಪ್ರಿಪರೇಷನ್ ಆಫ್ ಸಾಯಿಲ್. The preparation of soil is the first step before growing a crop. One of the most important tasks in agriculture is to turn the soil and loosen it. This allows the roots to penetrate deep into the soil. The loosened soil helps in the growth of earthworms and microbes, which are friends of the farmer and add humus to it. Also, turning and loosening of soil brings the nutrient-rich soil to the top of so that plants can use this ನ್ಯೂಟ್ರಿಯೆಂಟ್ಸ್. ಸೊ ಪ್ರಿಪರೇಷನ್ ಆಫ್ ಸಾಯಿಲ್ ಗೆ ಈ ಪ್ಯಾರಾಗ್ರಾಫ್ ಅನ್ನ ಬರೀಬೇಕು. ಸೊ ಈಗ 2ನೇ ಪ್ರಶ್ನೆ, ಸೋವಿಂಗ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಕ್ರಾಪ್ ಪ್ರೊಡಕ್ಷನ್. ಬಿಫೋರ್ ಸೋವಿಂಗ್ ಗುಡ್ ಕ್ವಾಲಿಟಿ ಸೀಡ್ಸ್ ಆರ್ ಸೆಲೆಕ್ಟೆಡ್. Good quality seeds are clean and healthy seeds of good variety. Seeds can be sown by weed drill or manually. ಸೊ ಇದು 2ನೇದು ಸೋವಿಂಗ್ ಗೆ ಬರ್ತದೆ, ಬಿತ್ತನೆಗೆ. ಸೊ 3ನೇದು ವೀಡಿಂಗ್ ಈಗ ಏನ್ ಪ್ಯಾರಾಗ್ರಾಫ್ ಅಂದ್ರೆ ವೀಡ್ಸ್ ಆರ್ ಅನ್ವಾಂಟೆಡ್ ಪ್ಲಾಂಟ್ಸ್ ದಟ್ ಗ್ರೋನ್ ಅಲಾಂಗ್ ವಿತ್ ಕ್ರಾಪ್ಸ್ ಅಂಡ್ ರಿಮೂವಲ್ ಆಫ್ ವೀಡ್ಸ್ ಈಸ್ ನೋನ್ ಆಸ್ ವೀಡಿಂಗ್. ವೀಡ್ಸ್ ಆರ್ ಅನ್ವಾಂಟೆಡ್, ಇವು ಬೇಡವಾಗಿರ್ತಕ್ಕಂಥ ಸಸ್ಯಗಳು, ಇವನ್ನ ನಾವು ತೆಗೆದುಹಾಕಬೇಕಾಗ್ತದೆ. ವೀಡ್ಸ್ ಕ್ಯಾನ್ ಬಿ ರಿಮೂವ್ಡ್ ಐದರ್ ಮ್ಯಾನ್ಯುವಲಿ ಬೈ ಯೂಸಿಂಗ್ ಟೂಲ್ಸ್ ಲೈಕ್ ಕುರ್ಫಿ ಆರ್ ಯೂಸಿಂಗ್ ವೀಡಿಸೈಡ್ ಲೈಕ್ 2,4-D. ದೀಸ್ ಆರ್ ಸ್ಪ್ರೇಡ್ ಇನ್ ದಿ ಫೀಲ್ಡ್ಸ್ ಟು ಕಿಲ್ ದಿ ವೀಡ್ಸ್. ನಾವು ಇದನ್ನ ಕುರ್ಪಿ ಮೂಲಕನಾದ್ರೂ ಕಳೆ ಕೆತ್ತುವ ಮೂಲಕ ತೆಗಿಬಹುದು, ಅಥವಾ ವಿಡಿಸೈಡ್ ಅಂದ್ರೆ ಸ್ಪ್ರೇ ಮಾಡುವ ಮೂಲಕ 2,4-D ಅಂತ ಕೆಮಿಕಲ್ ಅನ್ನ ಸ್ಪ್ರೇ ಮಾಡಿದ್ರೆ ಇವೆಲ್ಲ ಕಳೆದು ಹೋಗ್ತವೆ, ನಾಶವಾಗ್ತವೆ. ಸೊ
So threshing, the process of separation of grains from the chaff is called threshing. So ಧಾನ್ಯಗಳನ್ನ ಸ್ವಚ್ಛ ಮಾಡುವುದಕ್ಕೆ ಥ್ರೆಶಿಂಗ್ ಅಂತ ಕರಿತೇವೆ. ದಿಸ್ ಈಸ್ ಕ್ಯಾರಿಡ್ ಔಟ್ ವಿತ್ ದಿ ಹೆಲ್ಪ್ ಆಫ್ ಮಷೀನ್ ಕಾಲ್ಡ್ ಕಂಬೈನ್ ವಿಚ್ ಈಸ್ ಇನ್ ಫ್ಯಾಕ್ಟ್ ಕಂಬೈನ್ಡ್ ಹಾರ್ವೆಸ್ಟರ್ ಅಂಡ್ ಥ್ರೆಶರ್. ಸೊ ಈ ಕಂಬೈನ್ ವಿಚ್ ಇನ್ ಫ್ಯಾಕ್ಟ್ ಕಂಬೈನ್ಡ್ ಹಾರ್ವೆಸ್ಟರ್ ಅಂಡ್ ಥ್ರೆಶರ್, ಸೊ ಇವೆರಡನ್ನ ಮಿಷನ್ ಮೂಲಕ ನಾವು ಸ್ವಚ್ಛ ಮಾಡಬಹುದು. ಮುಂದೆ ನೋಡೋಣ, ಇನ್ನು ಅನೇಕ ಪ್ರಶ್ನೋತ್ತರಗಳಿವೆ. ಕ್ವಶನ್ ನಂಬರ್ 5, explain how fertilizers are different from manure. So ಇಲ್ಲಿ ಡಿಫರೆಂಟ್ ಬಿಟ್ವೀನ್ ಫರ್ಟಿಲೈಸರ್ಸ್ ಅಂಡ್ ಮೆನ್ಯೂರ್ ಅನ್ನ ನೋಡ್ತಾ ಹೋಗೋಣ. ಸೊ ಇದರಲ್ಲಿ ಒಂದನೇದಾಗಿ ಫರ್ಟಿಲೈಸರ್ಸ್ ಈಸ್ ಅನ್ ಇನ್ಆರ್ಗ್ಯಾನಿಕ್ ಸಾಲ್ಟ್. So it is an inorganic salt. Manure is a natural substance obtained by decomposition of cattle dung, human waste and plant residues. Okay, fertilizers is prepared in factories. ಸೊ ಫರ್ಟಿಲೈಸರ್ ಅನ್ನ ನಾವು ಫ್ಯಾಕ್ಟರಿಯಲ್ಲಿ ಪ್ರಿಪೇರ್ ಮಾಡ್ತೇವೆ, ಮತ್ತು ಮ್ಯಾನ್ಯೂರ್ ಕ್ಯಾನ್ ಬಿ ಪ್ರಿಪೇರ್ಡ್ ಇನ್ ದಿ ಫೀಲ್ಡ್ಸ್. ಸೊ ನಾವು ಫೀಲ್ಡ್ಸ್ ಅಲ್ಲಿ ಮ್ಯಾನ್ಯೂರ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಫರ್ಟಿಲೈಸರ್ಸ್ ಡಸ್ ನಾಟ್ ಪ್ರೊವೈಡ್ ಎನಿ ಹ್ಯೂಮಸ್ ಟು ಸಾಯಿಲ್. ಸೊ ಫರ್ಟಿಲೈಸರ್ ಏನ್ ಮಾಡ್ತದೆ, ಇದು ಯಾವುದೇ ರೀತಿಯ ಹ್ಯೂಮಸ್ ಅನ್ನ ಸಾಯಿಲಿಗೆ ಕೊಡುವುದಿಲ್ಲ. ಇದು ಕೇವಲ ಸಸ್ಯಗಳಿಗೆ ಪೋಷಕಾಂಶಗಳಿಗೆ ನೀಡಿ ಕಳೆದು ಹೋಗ್ತದೆ. ಬಟ್ ಮ್ಯಾನ್ಯೂರ್ ಪ್ರೊವೈಡ್ಸ್ ಅ ಲಾಟ್ಸ್ ಆಫ್ ಹ್ಯೂಮಸ್ ಟು ದಿ ಸಾಯಿಲ್. ಸೊ ಇದು ಇದ್ದರೂ ಇದು ಕೊಳೆತ ಹಾಗೆ ಭೂಮಿಗೆ ತನ್ನ ಫಲವತ್ತತೆಯನ್ನು ಹೆಚ್ಚಿಗೆ ನೀಡ್ತಾ ಹೋಗ್ತದೆ. ಫರ್ಟಿಲೈಸರ್ಸ್ ಆರ್ ವೆರಿ ರಿಚ್ ಇನ್ ಪ್ಲಾಂಟ್ ನ್ಯೂಟ್ರಿಯೆಂಟ್ಸ್ ಲೈಕ್ ನೈಟ್ರೋಜನ್, ಫಾಸ್ಫರಸ್ ಅಂಡ್ potassium. Fertilizers are very rich in plant nutrients like nitrogen, phosphorus, potassium. Manure is relatively less in plant nutrients. So ಮೆನ್ಯೂರು ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಇರ್ತದೆ. ಬಟ್ ಫರ್ಟಿಲೈಸರ್ಸ್ ಆದ್ರೆ ನಾವು ನೇರವಾಗಿ ತಯಾರಿಸುವುದರಿಂದ ಇದು ನಾವು ಎದಕ್ಕೆ ನೈಟ್ರೋಜನ್ ಮತ್ತೆ ಫಾಸ್ಫರಸ್ ಮತ್ತು ಪೊಟ್ಯಾಷಿಯಂನ ನಾವು ನೇರವಾಗಿ ಸಸ್ಯಗಳಿಗೆ ಕೊಡ್ತಾ ಹೋಗ್ತೇವೆ. ಕ್ವಶನ್ ನಂಬರ್ 6, ವಾಟ್ ಈಸ್ ಇರಿಗೇಷನ್? ಸೊ ವಾಟ್ ಈಸ್ ಇರಿಗೇಷನ್ ಅಂದ್ರೆ describe two methods of irrigation which conserve water. Answer number 6 here. The supply of water crops at different intervals is called irrigation. The two methods of irrigation which conserve water are follows. ಅಂದ್ರೆ ನಾವು ಬೆಳೆಗಳಿಗೆ ನೀರನ್ನ ಹಾಯಿಸುವುದಕ್ಕೆ ಇರಿಗೇಷನ್ ಅಂತ ಕರಿತೇವೆ. ಸೊ ಇದಕ್ಕೆ ಎರಡು ರೀತಿಯ ಇದೆ. ಸ್ಪ್ರಿಂಕ್ಲರ್ ಸಿಸ್ಟಮ್ ಅಂದ್ರೆ ಅಂಡರ್ ದಿಸ್ ಮೆಥಡ್ ದ ಪರ್ಪೆಂಡಿಕ್ಯುಲರ್ ಪೈಪ್ಸ್ ಹ್ಯಾವಿಂಗ್ rotating nozzles on top are joined to main pipeline irregular interval. When water is allowed to flow through the main pipes under the pressure with the help of pump, it escapes from the rotating nozzles, it gets sprinkled on the. ಸೊ ಈ ರೀತಿ ಪರ್ಪೆಂಡಿಕ್ಯುಲರ್ ಪೈಪ್ ನ ಹಾಕಿ, ಸೊ ಇದಕ್ಕೆ ನಾವು ಸ್ಪ್ರಿಂಕ್ಲರ್ ಗಳನ್ನ ಕೂಡಿಸಿ ಇದಕ್ಕೆ ನಾಜಲ್ ಇರ್ತದೆ ಈ ರೀತಿ. ಸೊ ಈ ರೀತಿ ನಾಜಲ್ ನ ಇಲ್ಲಿಂದ ನಾವು ಯಾವಾಗ ನೀರನ್ನ ಹಾಯಿಸ್ತೇವೆ ಈ ಸ್ಪ್ರಿಂಕ್ಲರ್ ಮೂಲಕ ಭೂಮಿಗೆ ತಲುಪ್ತದೆ. Drip system. In this system, the water falls drop by drop just in position of root. It is the best technique of watering fruit plants, gardening and trees. Water is not wasted at all. It is been regions where availability of water is poor. So ಇಲ್ಲಿ ಕೇವಲ ಡೈರೆಕ್ಟ್ ಆಗಿ ನಾವು ಗಿಡಗಳು ಇರ್ತಾವಲ್ಲ ಅವಕ್ಕೆ ಒಂದು ಪೈಪ್ ನ ಹಾಕಿ ಅದಕ್ಕೆ ಡ್ರಿಪ್ ನ ಮೂಲಕ ಡೈರೆಕ್ಟ್ ಆಗಿ ರೂಟಿಗೆ ಮಾತ್ರ ನೀರು ಒಂದೊಂದೇ ಹನಿ ಇಲ್ಲಿ ಹೋಲ್ ಮಾಡಿರ್ತಾರೆ ಪೈಪ್ ನಲ್ಲಿ, ಒಂದೊಂದೇ ಹನಿ ಈ ರೀತಿ ಅನೇಕ ಸಸ್ಯಗಳಿಗೆ ಡ್ರಿಪ್ ನ ಮೂಲಕ ಪೈಪ್ ನಲ್ಲಿ ಡೈರೆಕ್ಟ್ ಆಗಿ ರೂಟ್ಗೆ ನೀರು ತಲುಪುತ್ತದೆ. ಸೊ ಇದು ಕಡಿಮೆ ನೀರಲ್ಲಿ ಕೂಡ ಎಲ್ಲ ಸಸ್ಯಗಳಿಗೆ ನೀರನ್ನ ಒದಗಿಸಬಹುದು. ಸೊ ಮುಂದೆ ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 7, ಇಫ್ wheat is sown in the ಖಾರಿಫ್ ಸೀಸನ್ ವಾಟ್ ವುಡ್ ಹ್ಯಾಪನ್ ಡಿಸ್ಕಸ್. ಸೊ ಇಲ್ಲಿ ವೀಟ್ ಅನ್ನ ಖಾರಿಫ್ ಸೀಸನ್ ಅಲ್ಲಿ ಒಂದು ವೇಳೆ ನಾವು ಬಿತ್ತನೆ ಮಾಡಿದರೆ ಏನಾಗ್ತದೆ? ವೀಟ್ ಈಸ್ ಎ ರಾಬಿ ಕ್ರಾಪ್. ಸೊ ಇದು ಏನಂದ್ರೆ ಇದು ರಾಬಿ ಕ್ರಾಪ್ ಆಗಿರ್ತದೆ. ಹೆನ್ಸ್ ಇಟ್ ರಿಕ್ವೈರ್ಡ್ ಕೋಲ್ಡ್ ಕ್ಲೈಮೇಟ್ ಕಂಡೀಷನ್ಸ್ ಟು ಬಿ ಗ್ರೋನ್ ಪ್ರಾಪರ್ಲಿ. ಇಫ್ ಇಟ್ ಈಸ್ ಸೋನ್ ಇನ್ ದಿ ಖಾರಿಫ್ ಸೀಸನ್ ಇಟ್ ವಿಲ್ ನಾಟ್ ಗ್ರೋ ಆರ್ ಮೇ ಗೆಟ್ ಡೆಸ್ಟ್ರಾಯ್ಡ್ ಡ್ಯೂ ಟು ಎಕ್ಸೆಸಿವ್ ರೇನ್ಸ್ ಇನ್ ದಿ ಖಾರಿಫ್ ಸೀಸನ್. ಸೊ ವೀಟ್ ಒಂದು ರಾಬಿ ಕ್ರಾಪ್ ಆಗಿರೋದ್ರಿಂದ ಇದಕ್ಕೆ ಕೋಲ್ಡ್ ಕ್ಲೈಮೇಟ್ ಅಂದ್ರೆ ಚಳಿಗಾಲದ ವಾತಾವರಣ ಬೇಕಾಗ್ತದೆ. ಆದ್ರೆ ಇದನ್ನ ನಾವು ಖಾರಿಫ್ ಸೀಸನ್ ಅಂದ್ರೆ ಮಳೆಗಾಲದಲ್ಲಿ ಬಿತ್ತನೆ ಮಾಡಿದ್ರೆ ಇದು ಒಳ್ಳೆಯದಾಗಿ ಫಲ ನೀಡುವುದಿಲ್ಲ ಅಥವಾ ಅತಿಯಾದ ಮಳೆಯಿಂದ ಇದು ನಾಶವಾಗ್ತದೆ. ಕ್ವಶನ್ ನಂಬರ್ 8, ಎಕ್ಸ್ಪ್ಲೇನ್ ಹೌ ಸಾಯಿಲ್ ಗೆಟ್ಸ್ ಅಫೆಕ್ಟೆಡ್ ಬೈ ದಿ ಕಂಟಿನ್ಯೂಸ್ ಪ್ಲಾಂಟೇಶನ್ ಆಫ್ ಕ್ರಾಪ್ಸ್ ಇನ್ ಎ ಫೀಲ್ಡ್. ಸೊ ಇದಕ್ಕೆ ಉತ್ತರ, ಸಾಯಿಲ್ ಸಪ್ಲೈಸ್ ದ ಮಿನರಲ್ ನ್ಯೂಟ್ರಿಯೆಂಟ್ಸ್ ಟು ದಿ ಕ್ರಾಪ್. These nutrients are essential growth of plants. Continuous growing of crops in the same field makes the soil poorer in certain nutrients. This makes the soil infertile and then replenish the soil with nutrients farmers need to add manures to the soil. So ಇಲ್ಲಿ ನಾವು ಒಂದೇ ರೀತಿಯ ಬೆಳೆಗಳನ್ನ ಅತಿಯಾಗಿ ಪುನಃ ಇಲ್ಲಿ ಬೆಳೆಯುವುದರ ಮೂಲಕ ಮಣ್ಣಿನಲ್ಲಿರ್ತಕ್ಕಂಥ ಪೋಷಕಾಂಶಗಳು
ಕಡಿಮೆ ಹೆಚ್ಚು ಆಗುವುದರಿಂದ ಇದನ್ನ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತಾ ಹೋಗ್ತದೆ. ಕ್ವಶನ್ ನಂಬರ್ 9, ವಾಟ್ ಆರ್ ವೀಡ್ಸ್, ಹೌ ಕ್ಯಾನ್ ವಿ ಕಂಟ್ರೋಲ್ ದೆಮ್? ಸೊ ಕಳೆನಾಶಕಗಳಂದ್ರೇನು, ಅದನ್ನ ಯಾವ ರೀತಿ ನಾವು ಕಂಟ್ರೋಲ್ ಮಾಡಬಹುದನ್ನ ನೋಡೋಣ. The undesirable plants may grow naturally along with the crop are called weeds. There are many ways to remove weeds and control their growth. Weeds can be removed by the uprooting or cutting them close to the ground. From time to time this is done with the help of kurpi. Weeds are also controlled using certain chemical called weedicide, like this sprayed in the fields to kill the weeds. ಸೊ ಇಲ್ಲಿ ನಾವು ಏನ್ ನೋಡೋದಂದ್ರೆ, ಸೊ ಅನ್ಡಿಸೈರಬಲ್ ಪ್ಲಾಂಟ್ಸ್ ನಮಗೆ ಬೇಡವಾಗಿರ್ತಕ್ಕಂತ ಸಸ್ಯಗಳು ಬೆಳೀತವೆ. ಸೊ ಅವು ನಾವು ವೀಡ್ಸ್ ಅಂತ ಕರೆದ್ರೆ, ಸೊ ಅದನ್ನ ಯಾವ ರೀತಿ ಕಂಟ್ರೋಲ್ ಮಾಡಬಹುದು, ಅದನ್ನ ಕುರುಪಿ ಯಂತ್ರ ಅಂದ್ರೆ ಇದೊಂದು ಸಾಧನ. ಈ ಕುರುಪಿಯಿಂದ ನಾವು ಅದನ್ನ ತೆಗಿಬಹುದು, ಕಳೆಗಳನ್ನ ತೆಗಿಬಹುದು. ಮತ್ತೆ ಇದು ಕೆಲವು ಸಲ ಸ್ಪ್ರೇ ಮಾಡೋದ್ರಿಂದ, ಕೆಮಿಕಲ್ಸ್ ಗಳನ್ನ ಸ್ಪ್ರೇ ಮಾಡೋದ್ರಿಂದ ಅದನ್ನ ನಾವು ನಾಶಪಡಿಸಬಹುದು. ಅವು ಯಾವ ಅಂದ್ರೆ ಎಕ್ಸಾಂಪಲ್ ಆಗಿ 2,4-D ಇವು ಕೂಡ ಕೆಮಿಕಲ್ ಆಗಿರ್ತದೆ. ಮತ್ತೆ ಕ್ವಶನ್ ನಂಬರ್ 10, ಅರೇಂಜ್ ದಿ ಫಾಲೋಯಿಂಗ್ ಬಾಕ್ಸಸ್ ಇನ್ ಪ್ರಾಪರ್ ಆರ್ಡರ್ ಟು ಮೇಕ್ ಫ್ಲೋ ಚಾರ್ಟ್ ಆಫ್ ಶುಗರ್ ಕೇನ್ಸ್ ಆಫ್ ಪ್ರೊಡಕ್ಷನ್. ಸೊ ಸೆಂಡಿಂಗ್ ಕ್ರಾಪ್ ಟು ದಿ ಶುಗರ್ ಫ್ಯಾಕ್ಟರಿ. ಸೊ ಇದನ್ನ ನಾವು ಯಾವ ರೀತಿ ಶುಗರ್ ಫ್ಯಾಕ್ಟರಿಗೆ ಒಂದು ಶುಗರ್ ಕೇನ್ ಅನ್ನ ಬೆಳೆಯುವುದು, ಅದಕ್ಕೆ ಮತ್ತು ಪೂರಕ ಕಾರ್ಯಗಳನ್ನು ನಿರ್ವಹಿಸುವುದು ಯಾವ ರೀತಿ ಅಂತ ಇಲ್ಲಿ ಹೊಂದಿಸಬೇಕಾಗ್ತದೆ. ಸೊ ಇದರಲ್ಲಿ ನಾವು ಆನ್ಸರ್ 10 ಕರೆಕ್ಟ್ ಇಸ್ 5, 6, 4, 7, 2, 3, 1. ಅಂದ್ರೆ ಇಲ್ಲಿ 5 ಫಸ್ಟ್ ಗೆ 5 ಅಂದ್ರೆ ಪ್ರಿಪರೇಷನ್ ಆಫ್ ಸಾಯಿಲ್, 6 ಅಂದ್ರೆ ಪ್ಲಾಫಿಂಗ್ ದಿ ಫೀಲ್ಡ್, ಮತ್ತೆ 4 ಬರ್ತದೆ ಸೋವಿಂಗ್ ಬರ್ತದೆ, ಅದಾದ್ಮೇಲೆ 7 ಮ್ಯಾನ್ಯೂರಿಂಗ್, ಮತ್ತೆ 2 ಇರಿಗೇಷನ್ ಬರ್ತದೆ, ಅದಾದ್ಮೇಲೆ 3 ಹಾರ್ವೆಸ್ಟಿಂಗ್ ಬರ್ತದೆ, ಅದಾದ್ಮೇಲೆ ಫಸ್ಟ್ ಸೆಂಡಿಂಗ್ ಕ್ರಾಪ್ ಟು ದಿ ಶುಗರ್ ಫ್ಯಾಕ್ಟರಿ. ಓಕೆ, ಈಗ ಮುಂದೆ ನೋಡೋಣ. ಕ್ವಶನ್ ನಂಬರ್ 11, ಕಂಪ್ಲೀಟ್ ದಿ ಫಾಲೋಯಿಂಗ್ ಪಜಲ್ with the help of clues given below. Providing water to the crop, keeping crop grains are long time under the proper condition, certain plants of the same kind of grown on a large scale across, a machine used for cutting matured crop, a rabi crop that is also one of the pulses, a process of separating grain from chaff. Okay, ಈ ಪಜಲ್ ಅನ್ನು ನಾವು ಸರಿ ಮಾಡ್ತಾ ಹೋಗಬೇಕು. ಸೊ ಇದಕ್ಕೆ ಆನ್ಸರ್ ಯಾವುದು ಅಂದ್ರೆ ಡೌನ್, ಇರಿಗೇಷನ್, ಸ್ಟೋರೇಜ್, ಕ್ರಾಪ್. ಸೊ ಫಸ್ಟ್, ಸೆಕೆಂಡ್, 5. ಸೊ ಇಲ್ಲಿ ಫಸ್ಟ್ ಆದ್ಮೇಲೆ ಸೆಕೆಂಡ್ ಬರಬೇಕು, ಆಮೇಲೆ 5 ಅಂದ್ರೆ ಕ್ರಾಪ್ ಸಿ ಬರಬೇಕು. ಸೊ ಅದಾದ್ಮೇಲೆ ಅಕ್ರಾಸ್ 3, 4, 6. ಸೊ 3 ಇದಾದ್ಮೇಲೆ ಇಲ್ಲಿ 4, ಇಲ್ಲಿ 6 ಬರಬೇಕು. ಸೊ ಇದು ಕಂಪ್ಲೀಟ್ ಆಗ್ತದೆ ಆನ್ಸರ್ ನಂಬರ್ 11. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್. ಈ ವಿಡಿಯೋದಲ್ಲಿ ನಾವು 8ನೇ ತರಗತಿಯ ವಿಜ್ಞಾನ ಪಾಠದ ಇಂಗ್ಲಿಷ್ನಲ್ಲಿ ಎಲ್ಲ ಎಕ್ಸರ್ಸೈಸ್ ಅಭ್ಯಾಸಗಳನ್ನು ಮುಗಿಸಿದ್ದೇವೆ. ಸೊ ಇನ್ನೂ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.